ರಚನೆ, ಒಂದು ಪದ್ಯ ಮಾಲಿಕೆ. ಪಾ ಮಾಲೈ, ಪಾ ಅಂದರೆ ಪದ್ಯ, ಮಾಲೈ ಅಂದರೆ ಮಾಲಿಕೆ. 30 ಪಾಶುರಗಳುಳ್ಳ ಒಂದು ಮಾಲೆ, ಪಾಶುರದ ಮಾಲೆ, ಗೀತೆಯ ಮಾಲೆ. ಆ 30 ಪಾಶುರಗಳ ಮಾಲೆಗಳನ್ನು ಭಗವಂತನಿಗೆ, ಶ್ರೀರಂಗನಾಥನಿಗೆ ಸಮರ್ಪಿಸುವುದು. ಅದರ ಜೊತೆಗೆ ನನ್ನ ಪಾಮಾಲೈ ಇನ್ನಿಶಯಾಲು ಬರೀ ಪದ್ಯವನ್ನು ಬರೆದು ಮಾತ್ರ ಕೊಡಲಿಲ್ಲ, ಸುಂದರವಾದ ಕವಿತೆ, ಸುಂದರವಾದ ರಾಗಗಳೊಂದಿಗೆ ಭಗವಂತನಿಗೆ ಸಮರ್ಪಣೆಯನ್ನು ಅವಳು ಮಾಡಿದಳು. ಇನ್ನಿಶಯಾಲ್ ಪಾಡಿಕೊಡುತ್ತಾள். 30 ಪಾಶುರಗಳುಳ್ಳ ಸುಂದರವಾದ ಸಾಧುಗಳುಳ್ಳಂತಹ ಇಂಪಾದ ರಾಗಗಳಿಂದ ಹಾಡಿ ಭಗವಂತನಿಗೆ ಹಾಡಿಕೊಡುತ್ತಾಳೆ. ಹಾಡಿ ಸಮರ್ಪಣೆಯನ್ನು ಮಾಡಿದವಳು ಗೋದೆ. ಅದೇ ರೀತಿ ಇನ್ನಿಶಯಾಲ್ ಪಾಡಿಕೊಡುತ್ತಾள். ನನ್ನ ಪಾಮಾಲೈ ಹೂಮಾಲೈ ಚೂಡಿಕೊಡುತ್ತಾಳೆ ಸೊಲ್ಲೆ. ಹೇಗೆ ಪಾಮಾಲೈ 30 ಪಾಶುರವನ್ನು ಹಾಡಿಕೊಟ್ಟಳು ಭಗವಂತನಿಗೆ, ಅದೇ ರೀತಿಯಲ್ಲಿ ಹೂಮಾಲೆ ತನ್ನ ತಂದೆ ಕಟ್ಟಿದಂತಹ ಹೂವಿನ ಮಾಲೆಯನ್ನು ಚೂಡಿಕೊಡುತ್ತಾಳೆ ಸೊಲ್ಲೆ. ತಾನು ಚೂಡ್ಕೊಳ್ಳೋದು, ತಾನು ಧರಿಸ್ಕೊಳ್ಳೋದು, ಹೂ ಚೂಡೋದು, ಧರಿಸೋದು. ಆ ರೀತಿ ಹೂವನ್ನು ತಾನು ಧರಿಸಿ ನಂತರ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದಳು. ನನ್ನ ಪಾಮಾಲೆ ಹೂಮಾಲೆ ಚೂಡಿಕೊಡುತ್ತಾಳೆ ಸೊಲ್ಲೆ. ಈ ರೀತಿಯ ಗೋದೆಯನ್ನ ಅವಳ ನಾಮವನ್ನು ಹೇಳು ಅಂತ ಹೇಳಿ ಉಳಿಯಕೊಟ್ಟಾರವರು ಹೇಳ್ತಾರೆ. ಅವರದೇ ಅದೇ ರೀತಿಯ ಇನ್ನೊಂದು ತನಿಯನ್ಗಳು. சூடிக்கொடுத்த சுடர் கொடியே தொல்பாவை பாடி அருளவல்ல பல்வளையாய் ನಾಡಿನಿ ವೇಂಕಟವರ್ಗ ಎನ್ನೈ ವಿಧಿಯನ್ನ ವಿಮಾಂತಂ. ಮೊದಲನೆಯ ತನಿಯನ್ನಲ್ಲಿ ಗೋದೆ ಏನು ಅಂತ ಅವಳ ವಿಶೇಷತೆಯನ್ನು ಹೇಳಿದ್ರು. ನಂತರ ಗೋದಾದೇವಿಯ ಪುರುಷಾಕಾರವನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಪುರುಷಾಕಾರ ಅಂದರೆ ನೆನ್ನೆ ಹೇಳಿದೆ, ಅವಳು ಮಧ್ಯದಲ್ಲಿದ್ದು ನಮ್ಮನ್ನ ಭಗವಂತನಲ್ಲಿ ಸೇರಿಸೋದು. ಏನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇಲ್ಲಿ? ಚೂಡಿಕೊಡುತ್ತ ಸುಡರ್ ಕೊಡಿಯೇ, ಈ ರೀತಿಯಾದ ಹೂವಿನ ಮಾಲೆಯನ್ನ ಚೂಡಿ ಕೊಡುತ್ತ ತಾನು ಧರಿಸಿ ಕೊಟ್ಟಂತಹ ಚುಡರ್ ಕೊಡಿ. ಚುಡರ್ ಅಂದರೆ ಮಿಂಚು, ಮಿಂಚಿನ ಬಳ್ಳಿ ಅಂದರೆ ಆ ಮಿಂಚಿನ ತರಹ ತೇಜೋಮಯಳಾದವಂಥವಳು. ಕೊಡಿ ಅಂತ ಅಂದರೆ ಲತಾಂಗಿ, ಸೌಂದರ್ಯದ ದೇಹವನ್ನು ಹೊಂದಿದ್ದವಳು. ಆ ರೀತಿಯಾದ ಗೋದೆಯೇ ಚೂಡಿ ಕೊಡುತ್ತ ಚುಡರ್ ಕೊಡಿಯೇ ತೊಲ್ಪಾವೈ ಪಾಡಿ ಅರುಳವಲ್ಲ ಪಲ್ವಳೆಯಾಯ್. ಈ ರೀತಿಯಾದಂತಹ ಬಹಳ ಪುರಾತನವಾದಂತಹ ವ್ರತ. ತಿರುಪಾವೈ ವ್ರತವನ್ನು ಗೋದೆ ನಮಗೆ ಹೆಂಗೆ ಮಾಡಕ್ಕೆ ಹೇಳಿದ್ರು ಅಂತ ಹೇಳಿದ್ದೆ ನಾನು. ಗೋಪಿಕಾಸಿಯರು ಕೃಷ್ಣನನ್ನ ಪಡೆಯಲು ಮಾಡಿದಂತಹ ವ್ರತ. ಆ ವ್ರತಕ್ಕೂ ಈ ಶ್ಲೋಕಕ್ಕೂ ಮತ್ತೆ ಪರಾಶರ ಭಟ್ರ ನೀಳಾತುಂಗಸ್ತನಗಿರಿ ತಡಿ ಇದೆ. ಅಂದರೆ ಮಳೆ ಬರದೇ ಇದ್ದಾಗ ಹಿರಿಕರು ಹೇಳ್ತಾರೆ, ಮಥುರಾದಲ್ಲಿ ಮಳೆ ಬಂದಿರೋದಿಲ್ಲ, ನೀವೆಲ್ಲ ಕೂಡಿ ಕೃಷ್ಣನೊಂದಿಗೆ ನಾಟ್ಯವನ್ನು ಮಾಡಿದ್ರೆ ಮಳೆ ಬರುತ್ತೆ. ಆಗ ಎಲ್ಲರೂ ಹೋಗಿ ಕೃಷ್ಣನ ಪ್ರಾರ್ಥನೆ ಮಾಡಿಕೊಂಡು ಕೃಷ್ಣನೊಂದಿಗೆ ಕೂಡಿ ನೃತ್ಯವನ್ನು ಮಾಡ್ತಾರೆ. ಅದು ಜೋರಾಗಿ ಮಳೆ ಬರುತ್ತೆ. ಆ ನೃತ್ಯ ಮಾಡಿದಂತಹ ಶ್ರಮಕ್ಕೆ ಪರಿಹಾರ ಮಾಡಿಕೊಳ್ಳೋದಿಕ್ಕೆ ಕೃಷ್ಣ ನೀಳಾತುಂಗಸ್ತನ ಗಿರಿತಟಿ, ನೀಳೆಯ ಮನೆಗೆ ಹೋಗಿ ಅವನು ವಿಶ್ರಾಂತಿಯನ್ನು ಪಡಿತಾ ಇರ್ತಾನೆ. ಗೋಪಿಕಾಸಿಯರೆಲ್ಲ ಅವರವರ ಮನೆಗೆ ಅವರು ಹೋಗ್ತಾರೆ, ನಾಟ್ಯವನ್ನ ಮುಗಿಸ್ತಾರೆ, ಮಳೆನ ಬರುತ್ತೆ, ಅವ್ರ ಮನೆಗೆ ಅವರು ಹೋಗ್ತಾರೆ. ಹಾಗೆ ಕೃಷ್ಣ ವಿಶ್ರಾಂತಿಗೋಸ್ಕರ ನೀಳೆಯ ಮನೆಗೆ ಬಂದು ವಿಶ್ರಾಂತಿ ತಗೊಳ್ತಾ ಇರ್ತಾನೆ. ಯಾವ ರೀತಿಯಲ್ಲಿ ಒಂದೊಂದು ಸಾಲು ಅಲ್ಲಿಗೆ ಹೋಲಿಕೆ ಆಗತ್ತೆ, ಹೊಂದತ್ತೆ ಅಂದರೆ ಈ ರೀತಿಯಾಗಿ. ಇಲ್ಲಿ ಇವರೇನೋ ನಾಟ್ಯ ಮಾಡಿದ್ರು, ಕೃಷ್ಣನ ಜೊತೆ ಮಳೆನೂ ಬಂತು, ಇವರು ಬಂದರು. ಆದರೆ ಕೃಷ್ಣನ ವಿರಹವನ್ನು ತಡ್ಕೊಳ್ಳಿಕ್ಕೆ ಯಾವುದೇ ಗೋಪಿಕಾಸಿಯರಿಗೆ ಆಗಲಿಲ್ಲ. ಹಾಗಿದ್ದ ನಾವು ಕೃಷ್ಣನ ಪಡಿಲೇಬೇಕು ಅನ್ನೋದಕ್ಕೋಸ್ಕರ ಏನು ಮಾಡಬೇಕು? ವ್ರತವನ್ನು ಮಾಡಬೇಕು. ಯಾವ ರೀತಿ? ಇದೇ ಕಾತ್ಯಾಯಿನಿ ವ್ರತವನ್ನು ಮಾಡಿದ್ರು. ಗೋಪಿಕಾಸಿಯರಿಗೆ ಕಾತ್ಯಾಯಿನಿ ವ್ರತವನ್ನು ಯಾರು ಹೇಳ್ಕೊಟ್ರು? ಗೋಪಿಕಾಸಿಯರು ಕಾತ್ಯಾಯಿನಿ ವ್ರತವನ್ನು ಮಾಡಿದ್ರು. ಗೋದೇವಿರು ನಮಗೆ ಮಾಡಬೇಕು ಅಂತ ನಮಗೆ ಮಾಡಿಕೊಟ್ರು. ಆದರೆ ಗೋಪಿಕಾಸಿಯರು ಮಾಡಿದ್ದು ಯಾವುದು? ಕಾತ್ಯಾಯಿನಿ ವ್ರತ ಅಂತ ಅಂದರೆ ಶಿವನ ಹೆಂಡತಿ ಹಿಮವಂತನ ಮಗಳು ಶಿವನನ್ನ ಪಡೆಯೋದಕ್ಕೆ ಮಾಡಿದಂತಹ ವ್ರತ ಕಾತ್ಯಾಯಿನಿ ವ್ರತ. ಅವಳು ಈ ವ್ರತವನ್ನು ಮಾರ್ಗಶಿರ ಮಾಸದಲ್ಲಿ ಮಾಡಿ ಶಿವನನ್ನ ಪಡೆದಳು. ಹಾಗಿದ್ರೆ ದೇವಾನುದೇವತೆಗಳೇ ಮಾಡುವಂತಹ ವ್ರತ, ಅದನ್ನು ನಾವು ಮಾಡಿದ್ರೆ ನಮಗೆ ಕೃಷ್ಣ ಸಿಗ್ತಾನೆ ಅಂತ ಹೇಳಿ ಗೋಪಿಕಾಸಿಯರು ಅದೇ ಕಾತ್ಯಾಯಿನಿ ವ್ರತವನ್ನು ಅದೇ ಮಾರ್ಗಶಿರ ಮಾಸದಲ್ಲಿ ಅವರು ಮಾಡಿದರು. ಗೋಪಿಕಾಸಿಯರು ಮಾರ್ಗಶಿರ ಮಾಸದಲ್ಲಿ ಕಾತ್ಯಾಯಿನಿ ವ್ರತವನ್ನು ಮಾಡಿ ಕೃಷ್ಣನನ್ನ ಪಡೆದು, ನಾವು
ನಾಡಿನಿ ನಾಡಿ ನೀ ವಿಚಾರವನ್ನು ಮಾಡು ಅಂತ ಈಗ ಅವ್ರು ಹೇಳ್ತಾ ಇದ್ದಾರೆ. ವಿಚಾರವನ್ನು ಮಾಡುವುದೇನು? ನನ್ನ ಬಗ್ಗೆ ಕರುಣೆಯನ್ನು ತೋರಿಸಿ ನನ್ನ ಬಗ್ಗೆ ಯೋಚನೆಯಿಂದ ಮಾಡು. ಏನಕ್ಕೆ ಯೋಚನೆಯನ್ನು ಮಾಡಬೇಕು? ನಾಡಿನಿ ವೇಂಕಡವರ್ಕು, ವೇಂಕಡ ಅಂದರೆ ಶ್ರೀನಿವಾಸ, ವೇಂಕಡವರ್ಕು ವಿಧಿ ಎನ್ನ ಕಿಮ್ಮಾತ್ರಂ. ನಾವು ಭಗವಂತನಲ್ಲಿ ಸೇರಬೇಕು, ಭಗವಂತನಿಗೆ ನೀನು ನಮ್ಮನ್ನು ಒಪ್ಪಿಸಬೇಕು. ವಿಧಿ ಅದೇ ಒಪ್ಪಿಸು, ಶ್ರೀನಿವಾಸನಲ್ಲಿ ನಮ್ಮನ್ನು ಒಪ್ಪಿಸು ಅಂತ ಹೇಳಿ ಗೋದೆಗೆ ಪುರುಷಾಕಾರತ್ವವನ್ನು ವಿಜಯಕೊಂಡಾರಿಗೆ ಕೊಟ್ಟಿದ್ದಾರೆ ನೀಲಾದೇವಿ. ವಿಧಿ ಎನ್ನ ವಿಮಾತ್ತಂ ನಾಂಗಡವ ಅಣ್ಣ ಮೇಲಲ್ಲೇ ಮಾತ್ತಂ ಅಂತ ಹೇಳ್ಕೊಟ್ರು. ಬರೀ ನಮ್ಮನ್ನ ಒಪ್ಪಿಸೋದು ಅಷ್ಟೇ ಅಲ್ಲ. ಇವತ್ತು ನಾನು ನಿಮಗೆ ಕೇಳಿದ್ದೀನಿ, ತಿರುವೇಂಕಡನಲ್ಲಿ ಶ್ರೀನಿವಾಸನಲ್ಲಿ ನಮ್ಮನ್ನು ಒಪ್ಪಿಸು. ನೋಡಿ, ನಿನ್ನೆ ಶುಕ್ರವಾರ ಲಕ್ಷ್ಮೀ ವಿಚಾರವಾದ ಶ್ಲೋಕ ಪಾಶುರ. ಇವತ್ತು ಭಗವಂತ ಶ್ರೀನಿವಾಸನಲ್ಲಿ ನಮ್ಮನ್ನು ಸೇರಿಸು ಅಂತ ಹೇಳ್ಬಿಟ್ಟು ಉಯ್ಯಕೊಂಡವರು ಹೇಳಿದಿರುವುದು ಶನಿವಾರದ ಶ್ಲೋಕ. ಇಷ್ಟು ವಿಶೇಷವಾಗಿ ಅಂದರೆ ಕಾಲಕ್ಕೆ ತಕ್ಕಂಥ ಪಾಶುರಗಳು ತಾನೇ ಕೂತ್ಕೊಂಡು ಬರ್ತಾ ಇದೆ. ಅವನಲ್ಲಿ ನಮಗೆ ಶರಣಾಗತಿಯನ್ನ ಮಾಡಿಸು ಅಂತ ಹೇಳಿ ಉಯ್ಯಕೊಂಡಾರ ಕೇಳ್ತಾ ಇದ್ದಾರೆ. ಮುಂದಿನ ಸಾಲೇನು? ವೇಂಗಡವರ ಕೆನ್ನೆ ವಿಧಿ ವಿಮಾತ್ತಾಂ ನಾಂಗಡವ ಬಣ್ಣಮೇ ನಲ್ಲು. ಬರೀ ಸೇರಿಸೋದಷ್ಟೇ ಅಲ್ಲ. ಇವಾಗ ನಾನೇನೋ ನಿನ್ನನ್ನು ಕೇಳ್ಕೊಂಡ್ಬಿಟ್ಟಿದ್ದೀನಿ, ನಾಳೆ ದಿನ ಬೇರೆ ಏನೋ ನೋಡಿದಾಗ ನಮ್ಮಲ್ಲಿ ಈ ರೀತಿಯಾದ ಆಸಕ್ತಿಗೆ, ನನ್ನ ವಿದ್ಯಾಸಕ್ತಿಗೆ ನನ್ನ ಮನಸ್ಸು ಹೊರಟೋಗುತ್ತೆ. ಆ ರೀತಿಯಾಗಿ ಈ ನನ್ನ ಮಾತು ಬದಲಾಗದೇ ಇರೋಗೆ ನೀನೇ ನೋಡ್ಕೊಂತ ಹೋದೆಗಿತ್ತೆ. ಎರಡು ಕರ್ತವ್ಯನೂ ಹೋದೆಗಿ. ಅವನಿಗೆ ನಮ್ಮನ್ನ ತಲುಪಿಸೋದು ಒಪ್ಪಿಸೋದು ಅದೇ ಕರ್ತವ್ಯ. ಆ ರೀತಿಯಾಗಿ ಇವತ್ತು ನಾನು ಏನು ಮಾತು ಹೇಳಿದ್ದೀನಿ ಅದನ್ನ ಬದಲಾಗದೇ ಇರೋಂಗೆ ನೀನು ನಮ್ಮನ್ನು ನೋಡ್ಕೋಬೇಕು. ಆ ರೀತಿಯಾದಂಥ ಪ್ರಾರ್ಥನೆ ನಮಗೆ ಭಗವಂತನಲ್ಲಿ ನಮಗೆ ನಾಂಗಡವ ಬಣ್ಣವೇ ನನಗೆ ಹಾತಿರಾಮ ಅಂತ ಹೇಳಿ ಶ್ರೀನಿವಾಸ ಕಥೆಯಲ್ಲಿ ಒಂದು ಬರುತ್ತೆ. ಅವ್ರಿಗೆ ಶ್ರೀನಿವಾಸನ ಮೇಲೆ ಅಪಾರವಾದ ಭಕ್ತಿ. ಯಾವ ರೀತಿ ಭಕ್ತಿ ಇತ್ತು ಅಂತಂದ್ರೆ ಕಥೆಯಲ್ಲಿ ಹೇಳ್ತಾರೆ, ಶ್ರೀನಿವಾಸ ಅವರ ಜೊತೆ ಹೋಗಿ ಪಗಡೆಯನ್ನು ಆಡ್ತಾ ಇದ್ದ. ಅಷ್ಟು ಭಕ್ತಿ. ಯಾವಾಗ ಶ್ರೀನಿವಾಸನೇ ಸೋಲೋನು. ಅದಕ್ಕೆ ಅವ್ರು ಕೇಳ್ತಾ ಇದ್ರಂತೆ, ಏನಪ್ಪ ಈ ರೀತಿಯಾಗಿ ನಾನೇ ಸೋಲ್ತಿದ್ದೀನಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾನೆ, ನಾನು ಒಂದೊಂದು ಪಗಡೆ ಬಿಡಬೇಕಾದ್ರೂ ಶ್ರೀನಿವಾಸ ಕಾಪಾಡು ಅಂತ ಬಿಡ್ತಿದ್ದೀನಿ ನಾನು. ನೀನು ನನ್ನನ್ನು ಕಾಪಾಡ್ತೀಯ, ನೀನು ಯಾರನ್ನಪ್ಪ ಕೇಳಿಬಿಡ್ತಾ ಇದ್ದೀಯ, ಹಾಗಾಗಿ ನಿನಗೆ ಸೋಲು. ಪುರಂದರದಾಸ ಹೇಳಿದಾಗ, ನೀನೇ ಪರದೇಶಿ ನಾನೇ ಸ್ವದೇಶಿ, ನಿನ್ನರಸಿ ಲಕ್ಷ್ಮಿ ಎನ್ನ ತಾಯಿ ನಿನ್ನ ತಾಯ ತೋರು. ನೀನೇ ತಂದೆ, ನೀನು ನನಗೆ ತಂದೆ, ನಿನ್ನ ಹೆಂಡತಿ ಲಕ್ಷ್ಮಿ ನನಗೆ ತಾಯಿ. ನನಗೆ ತಂದೆ ತಾಯಿ ಇಬ್ಬರು ಇದ್ದಾರೆ, ಅದಕ್ಕೆ ನಾನು ಸ್ವದೇಶಿ. ನಿನಗೆ ಯಾರಿದಾರಲ್ಲಪ್ಪ, ನಿನಗೆ ಯಾರು ಇಲ್ಲ, ಅದಕ್ಕೆ ನೀನು ಪರದೇಶಿ ಅಂತ ಹೇಳ್ಬಿಟ್ಟು ಭಗವಂತನನ್ನೇ ಪರದೇಶಿಯಾಗಿದ್ದೀನಿ. ಆ ರೀತಿಯಾಗಿ ತಂದೆಯ ಜೊತೆಗೆ ವೆಂಕಟೇಶ್ವರನಿಗೆ ನನ್ನ ಸಮರ್ಪಣೆಯನ್ನು ಮಾಡು ಅಂತ ಹೇಳಿ ಜೊತೆಯಲ್ಲಿ ಆ ಮಾತನ್ನು ಬದಲಾಯಿಸಬೇಡ. ಯಾಕೆ ಹಾತಿರಾಮ ಕಥೆ ಹೇಳಿದೆ ಅಂತ ಅಂದರೆ, ಆ ಕಥೆನಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಅವ್ರು ಕೇಳ್ತಾರೆ, ನೀನು ಏನು ಬೇಕು ಅಂತ ಶ್ರೀನಿವಾಸ ಅವನು ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ನನಗೇನೂ ಬೇಡಪ್ಪ, ನಿನ್ನ ನಾಮಸ್ಮರಣೆ ನನಗೆ ಬೇಕು. ಆದರೆ ಈ ಮನುಷ್ಯ ದೇಹ ವಯಸ್ಸಾಗೋಗುತ್ತೆ, ಮರುಗಳು ಬರುತ್ತೆ, ನಾನು ನಿನ್ನನ್ನ ಮರೆತರೂ ನೀ ನನ್ನನ್ನು ಮರಿಬೇಡ ಅಂತ ಕೇಳ್ತಾವ ಭಗವಂತನ. ಆ ರೀತಿಯಾದಂತಹ ಆಸೆಗಳು, ಪ್ರೀತಿ, ಅನುರಾಗ ಭಗವಂತನಲ್ಲಿ ನಮಗಿರಬೇಕು ಅಂತ ಗೋದೆ ಅವಳ ಪೂರ್ತಿ ತಿರುಪಾವೈನಲ್ಲಿ ತೋರಿಸ್ಕೊಟ್ಟಿದ್ದಾಳೆ. ನಮಗೆಲ್ಲ ತುಂಬ ಸುಲಭ. ಈ ಫಾಸ್ಟ್ ಫುಡ್ ಥರ ಹೋಗಿದ ತಕ್ಷಣ ರೆಡಿಯಿರುತ್ತೆ, ಸಿಕ್ಕತ್ತೆ, ನಾವು ಅದನ್ನು ಉಪಯೋಗಿಸ್ಕೋಬೋದು. ಏನಕ್ಕೆ ಅಂತ ಅಂದರೆ, ಈ ಆಳ್ವಾರುಗಳು, ಆಚಾರ್ಯರು, ದಾಸರು ಎಲ್ಲರೂ ಅವನನ್ನು ನಾವು ಏನು ಕೇಳಬೇಕು ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ. ನಾವು ಯಾವ ರೀತಿ ಕೇಳಬೇಕು ಅಂತ ಹೇಳದೇ ಇದ್ರೆ ಬೇಡ, ಅವ್ರು ಈ ಹೇಳಿರುವಂಥ ಶ್ರೀಸುತಿಗಳನ್ನು ಹೇಳ್ಬಿಟ್ರೆ ಸಾಕು. ಪುರುಷೇಶ್ವರ ಅವಳ ಹೇಳ್ತಾರೆ, ದಿವ್ಯ ಕೀರ್ತೆಯ ಕೇಶವಂ ಮುರರಿಪಂ ಚೇತೋ ವಜ ಶ್ರೀಧರಂ ಪಾಣಿ ದ್ವಂದ ಸಮರ್ಚಯಾಚಿತ ಕಥಾ ಶೋಧದ್ವಯದ್ವಂಶುಣು ಅಂತ ಹೇಳ್ತಾರೆ. ದಿವ್ಯ ಅಂದರೆ ನಾಲ್ಗೆ, ನಾಲ್ಗೆ ಹೇಳ್ತಾರೆ ದಿವ್ಯ ಕೀರ್ತೆಯ ಕೇಶವಂ, ಕೇಶವ ನಾಮಗಳನ್ನು ಹೇಳು, ಅವನನ್ನ ಕೀರ್ತಿಯನ್ನು ಹಾಡು, ಅವನನ್ನು ಸ್ತುತಿಸು. ಚೇತೋ ಭಜ ಶ್ರೀಧರಂ, ಚೇತನ ಕೇಳ್ತಾರೆ ಶ್ರೀಧರನ ಭಜನೆಯನ್ನ ಮಾಡು. ಪಾಣಿ ದ್ವಂದ್ವ, ಎರಡು ಕೈಗಳು ಹೇಳ್ತಾರೆ ಸಮರ್ಚ ಯಾಚ್ಯುತ ಕಥಾ, ಅವನ ಭಜನೆಯನ್ನ ಮಾಡು, ಅವನ ಕಥೆ
ಕಥೆಯನ್ನು ಹೇಳು. ಶೋತ ದ್ವಯ ಸಂಶುರು, ಅವನ ದ್ವಯ ಮಂತ್ರವನ್ನ, ಅವನ ಅನುಸಂಧಾನವನ್ನು ಸದಾಕಾಲ ಶೃಣು, ಕೇಳು ಅಂತ ಕಿವಿಗಳಿಗೆ ಹೇಳ್ತಾರೆ. ಅಂದರೆ ಒಂದೊಂದು ಅಂಗಕ್ಕೂ ಏನು ಮಾಡಬೇಕು ಅಂತ ಹೇಳ್ತಾರೆ. ರಂಗಯಾತ್ರ ದಿನೇ ದಿನೇ ತಂದು ದಿನ ದಿನ ನಾವು ಹೆಂಗೆ ರಂಗಯಾತ್ರೆ ಮಾಡೋಕ್ಕಾಗತ್ತೆ? ಯಾವ ದಿಕ್ಕಿನಲ್ಲಿ ನಮ್ಮ ದಿವ್ಯ ದೇಶ ಇದೆಯಲ್ಲ ಆ ಕಡೆಗೆ 4 ಹೆಜ್ಜೆ ಇಟ್ಟರೆ ಆ ಕಡೆಗೆ ನಾವು ಯಾತ್ರೆ ಪ್ರಾರಂಭ ಮಾಡಿದ್ರೆ ಪಾದಯಾತ್ರೆ ಅಂತ ಹೇಳ್ತಾರೆ. ಇಲ್ಲಿಂದ ತಿರುಪತಿಗೆ ಹೋಗ್ತಾರೆ, ಒಂದೇ ದಿನದಲ್ಲಿ ಹೋಗ್ತಾರಾ? ಇಲ್ಲ, ಅವನ ದಿಕ್ಕೆ ತಿರುಪತಿಗೆ ಹೋಗೋ ಜಾಗದಿಂದ 4 ದಿನ ನಡೀತಾರೆ, ಒಂದು ಕಡೆ ನಿಲ್ತಾರೆ, ಮುಂದಕ್ಕೆ ಹೋಗ್ತಾರೆ. ಅದೇ ರೀತಿ ಆ ದಿಕ್ಕಿಗೆ ನಾವು 4 ಹೆಜ್ಜೆ ಇಟ್ಟರೆ ಅವನ ದಿವ್ಯ ದೇಶ ಯಾತ್ರೆ ಮಾಡ್ದಾಗ ನಿನ್ನ ಕಡೆಗೆ ಬರ್ತಾ ಇದ್ದೀನಪ್ಪ ಭಗವಂತ ಅಂತ ಹೇಳ್ಕೊಂಡು ಹೋಗೋದು. ಆ ರೀತಿಯಾಗಿ ಸುಲಭ ಸಾಧ್ಯವಾದ ಮಾರ್ಗಗಳನ್ನು ನಮಗೋಸ್ಕರ ಕಲಿಗಾಲದಗೋಸ್ಕರ ಮಾಡ್ಕೊಳ್ತಿದ್ದಾರೆ. ಏನೋ ಮಾವಲ್ಲ ಪಾಪ ತುಂಬ ಕಷ್ಟಪಡೋರು ಭಗವಂತನಿಗೋಸ್ಕರ. ತಪಸ್ಸು ಆಚರಣೆಗಳೆಲ್ಲ ನಮ್ಮಲ್ಲಿಲ್ಲ, ಕಷ್ಟ ನಮಗೆ. ಕಲಿಗಾಲದಲ್ಲೇ ತುಂಬಾ ಕಷ್ಟ. ಹಾಗಾಗಿ ನಮ್ಮ ಆಚಾರ್ಯರು ಗುರುಗಳು ಎಲ್ಲರೂ ಈ ರೀತಿ ಸುಲಭ ಮಾರ್ಗ ತೋರಿಸ್ಕೊಟ್ಟಿದ್ದಾರೆ. ಅವನಿನ್ನೂ ಸುಲಭವಾಗಿ ಹೋಗಿದ್ದಾನೆ ಭಗವಂತ. ಯಾವ ಹವನ ಹೋಮಗಳನ್ನ ಮಾಡೋದೇ ಬೇಡ, ನನ್ನ ನಾಮಸ್ಮರಣೆ ಮಾಡಿದ್ರೆ ಸಾಕು, ಎಲ್ಲ ಕಾಲದ ಯಾಗ ಯಜ್ಞಗಳಿಗೆಲ್ಲ ನಿನಗೆ ಆ ಫಲಗಳು ನಿನಗೆ ಸಿಗತ್ತೆ ಅಂತ ಅವನಿನ್ನೂ ಭಗವಂತ ಇನ್ನೂ ಸುಲಭವಾಗಿ ಹೋಗಿದ್ದಾನೆ. ಆ ರೀತಿಯಾದಂತಹ ಸುಲಭವಾದ ಯುಗದಲ್ಲಿ ನಾವು ಇದ್ದೀವಿ, ಪುಣ್ಯವಂತರು. ಇವತ್ತಿನ ದಿನ ನೋಡಿ ಎಷ್ಟು ಜನ ಈ ಜಾಗದಲ್ಲೇ ಇದ್ದಾರೆ, ಪ್ರಪಂಚಕ್ಕೆ ಬೇಡ ಇದೇ ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ. ಯಾಕೆ ನಾವುಗಳೆಲ್ಲ ಇಲ್ಲಿ ಕೂತು ಅವನ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ. ಅವನ ಭಗವಂತನ ಅವನ ಕೃಪೆಗೆ ನಾವು ಪಾತ್ರರಾಗಿದ್ದೀವಿ. ಆ ರೀತಿಯಾದಂತಹ ಮನೋಭಾವದಲ್ಲಿ ಆಸೆಯಲ್ಲಿ ನಾವು ಅವನಲ್ಲಿ ಇರಬೇಕು. ಆ ರೀತಿಯಾದ ನನ್ನ ಆಸೆಯನ್ನ, ನನ್ನ ಈ ಮಾತನ್ನ ನಾನೇ ತಪ್ಪದೇ ಇರಂಗೆ ನೀನು ನೋಡ್ಕೊ ಅಂತ ಹೇಳಿ ಗೋಧೆಯಲ್ಲಿ ಉಯ್ಯಕೊಂಡಾರು ಹೇಳ್ತಾರೆ. ಅದೇ ಸಾಲುಗಳಿಗೆ ಹೋಲಿಕೆಯಾಗುವಂತಹ ಇವತ್ತಿನ ಪಾಶುರ. ಕುತ್ತುವಿಳಕೆರೆಯ ಕೊಟ್ಟುಕಾಲ ಕಟ್ಟಿನ್ನೇಲ್ மெத்தென்ன பஞ்ச சயனத்தின் மேலேறி கொத்தலர் பூங்குழல் நப்பின்னை கொங்கை மேல் வைத்து கிடந்த மலர் மார்பா வாய்ப்பிடுவாள். ಕುತ್ತುವಿಳಕಲ್ಲಿ ಈ ರೀತಿಯಾದ ನಂದಾದೀಪ. ಈ ನಂದಾದೀಪಕ್ಕೆ 5 ಮುಖಗಳಿರುತ್ತೆ. ಏನಕ್ಕೆ 5? ಯಾವುದರ ದ್ಯೋತಕ ಅಂತ ಅಂದರೆ ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣ, ಆಗಮ ಮತ್ತು ಪೂರ್ವಾಚಾರ್ಯರ ಸೂಕ್ತಿ 5 ಬರುತ್ತೆ. 5ಗಳನ್ನು ಒಳಗೊಂಡಂತಹ ಪ್ರಕಾಶ ನಮಗೆ ಸಿಗುತ್ತೆ. ವೇದಗಳಲ್ಲಿ ಏನು ಹೇಳಿದೆ ಅದು, ಉಪನಿಷತ್ತುಗಳಲ್ಲಿ ಏನು ಹೇಳಿದೆ ಅದ ನಂತರ ಪುರಾಣಗಳಲ್ಲಿ ಏನು ಹೇಳಿದೆ ಅಂದರೆ ಯಾವ ರೀತಿ ಭಗವಂತನ ಆಶ್ರಯ ಮಾಡಬೇಕು ಅನ್ನುವಂತಹ ಒಂದು ಜ್ಞಾನ. ಆಗಮಗಳು ಅಂದರೆ ದೇವಸ್ಥಾನಗಳಲ್ಲಿ ಭಗವಂತನ ಆರಾಧನೆ, ಭಗವಂತನ ಪೂಜೆ ಇದೇ ರೀತಿಯಾಗಿ ಇರಬೇಕು ಒಂದು ಕ್ರಮಗಳಿವೆ. ಆ ಕ್ರಮ ಏನಿದೆ ಅದರಲ್ಲಿ ಸಿಗುವಂತಹ ಜ್ಞಾನ ಪೂರ್ವಾಚಾರ್ಯ ಸೂಕ್ತಿ. ಪೂರ್ವಾಚಾರ್ಯರು ಅಂತ ಅಂದರೆ ನಮ್ಮ ಗುರುಗಳು, ಆಚಾರ್ಯರು, ನಮ್ಮ ಸಂಪ್ರದಾಯವನ್ನು ಪಾಲಿಸಿಕೊಂಡಂತಹ ಹಿರಿಕರು ಎಲ್ಲರೂ ಏನು ಹೇಳಿದ್ದಾರೆ ಅದರ ಜ್ಞಾನ, 5ರ ಜ್ಞಾನವನ್ನು ಒಳಗೊಂಡಿರುವಂತಹ ಒಂದು ಪ್ರಕಾಶ ನಮಗೆ ಈ ಕುತ್ತುವಿಳಕಲ್ಲಿ ಹೇಳ್ತಾರೆ. ಅದರ ದ್ಯೋತಕ ಅದು. ಆ 5 ರೀತಿಯ ಜ್ಞಾನವನ್ನು ಕುತ್ತುವಿಳಕೆರೆಯ ಕೊಟ್ಟು ಕಾಲು ಕಟ್ಟಿನ್ಮೇಲೆ, ಆ ಮಂಚಕ್ಕೆ 4 ಕಾಲುಗಳು. ಆ 4 ಕಾಲುಗಳನ್ನು 4ನ್ನು ಏನು ಹೇಳ್ತಾ ಇದ್ದಾರೆ, 5 ಏನು ಅಂತ ನಾವು ತಿಳ್ಕೊಂಡ್ವಿ. ಈಗ ಆ 4 ಏನೇನು ಅಂತ ಅಂದರೆ 4 ಚತುರ್ವಿಧಗಳು ಇದೆ. ಯಾವುದು ಚತುರ್ವಿಧಗಳು? ಒಂದು ದೇಹ. ಯಾವುದು 4 ದೇಹಗಳು ಅಂತಂದರೆ ದೇವದೇಹ, ದೇವ, ಮನುಷ್ಯ, ತಿರಿಯ, ಸ್ಥಾವರ. 4 ದೇಹಗಳು. ವರ್ಣಗಳು 4: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು 4 ವರ್ಣಗಳು ವೇದ ಹೇಳಿರೋದು. ನಮ್ಮ ಸರ್ಕಾರ ಮಾಡಿರೋ ವರ್ಣಗಳಲ್ವೇ ಅಲ್ಲ, ಅದರಲ್ಲೂ ಜಾಸ್ತಿ 4ನ್ನೇ ಹೇಳಿರೋದು. 4ನೇ ಯಾಕೆ ಕೇಳಿದ್ರು ಅಂದರೆ ಈ ಭೂಮಿ ಪಾಲನೆ ಆಗಬೇಕು. ಒಂದೊಂದು ವಿಂಗಡಣೆ. ಇವಾಗ ಮನೆಯಲ್ಲಿ ಒಂದು ಹೆಣ್ಣು ಅಡುಗೆ ಮಾಡಬೇಕು ಅಂತಿದೆ, ಗಂಡು ಭಗವಂತನ ಸ್ಮರಣೆಯನ್ನು ಮಾಡ್ತಾರೆ, ಮತ್ತು ಏನು ಬೇಕು ಸಂಸಾರಕ್ಕೆ ಅದನ್ನು ಸಂಪಾದಿಸಿ ತಂದು ಕೊಡ್ತಾನೆ. ಯಾಕೆ ಹೆಣ್ಣು ದುಡಿಬಾರ್ದ? ಹೆಣ್ಣಿಗೆ ಶಕ್ತಿ ಇಲ್ವಾ? ಇದೆ. ಆದರೆ ಅದಿದೇನದನ್ನು ಇವತ್ತಿನ ನಾವು ಸಂಸಾರದಲ್ಲಿ ನಾವು ನೋಡಬಹುದು. ಆದರೆ ಎಷ್ಟು ವ್ಯತ್ಯಾಸಗಳಾಗುತ್ತೆ, ಮಕ್ಕಳಲ್ಲಿ ಯಾವ ವ್ಯತ್ಯಾಸಗಳಾಗುತ್ತೆ. 4ನ್ನ ಯಾವ ರೀತಿ ಹೇಳಿದ್ದಾರೆ? ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ. ಬ್ರಾಹ್ಮಣ ಭಗವಂತನ ಕೈಂಕರ್ಯವನ್ನು
ಬೇಕಾದ ಯಜ್ಞಯಾಗಾದಿಗಳನ್ನು ಮಾಡಬೇಕು. ಅವನನ್ನು ಸಂತೃಪ್ತಗೊಳಿಸಿದರೆ, ಭಗವಂತನ ದೇವಾನುದೇವತೆಗಳನ್ನು ಸಂತೃಪ್ತಿಗೊಳಿಸಿದರೆ ಭೂಮಿ ಸಂತೃಪ್ತಿಯಾಗಿರುತ್ತೆ, ಜೀವಾತ್ಮಗಳೆಲ್ಲ ಸಂತೃಪ್ತಿಯಾಗಿರುತ್ತೆ. ಹಾಗಾಗಿ ಅವನು ಭಗವಂತನ ಧ್ಯಾನವನ್ನು ಮಾಡಬೇಕು, ಅವನಿಗೆ ಬೇಕಾದ್ದನ್ನು ಮಾಡಬೇಕು. ಬ್ರಾಹ್ಮಣ ಕ್ಷತ್ರಿಯ ಏನು ಮಾಡಬೇಕು? ಅವನು ಬ್ರಾಹ್ಮಣಂತರ ಬರೀ ಪೂಜೆ ಅಂತ ಕೂತ್ರೆ ಹೇಗೆ ಸಾಧ್ಯ? ಲೋಕ ಪಾಲನೆಯನ್ನ ಮಾಡಬೇಕು. ಅವನು ಕ್ಷತ್ರಿಯ. ಕ್ಷತ್ರಿಯ ಧರ್ಮ ಇದು. ಬ್ರಾಹ್ಮಣ ಧರ್ಮ, ಕ್ಷತ್ರಿಯ ಧರ್ಮ. ಜನಗಳ ಪಾಲನೆಯನ್ನ ಮಾಡಬೇಕು. ಬ್ರಾಹ್ಮಣ ಭಗವಂತ ದೇವಾನುದೇವತೆಗಳನ್ನು ನೋಡ್ತಾನೆ, ಅವನಿಗೆ ಬೇಕಾದನ್ನೆಲ್ಲ ಈ 3 ವರ್ಣಗಳು ಅನುಸರಿಸಿ ಕೊಡಬೇಕು. ಅದಕ್ಕೆ ಮುಂಚೆ ಇದ್ದು ಬ್ರಾಹ್ಮಣನಾದವನು ಯಾಗಾದಿಗಳನ್ನು ಮಾಡಕ್ಕೆ ಬಂದಾಗ ಬ್ರಾಹ್ಮಣನಿಗೆ ದಾನ ಅಂತ ಕೊಡ್ತಾ ಇದ್ದ. ಬೇರೆ ಅವನ ಜೀವನ ನಡಿಬೇಕು. ಆ ಜೀವನದ ಜೊತೆಗೆ ಅವನು ಮತ್ತೆ ಭಗವಂತನ ಕೈಂಕರ್ಯವನ್ನು ಮಾಡಬೇಕು. ಅದು ಬಿಟ್ಟು ಬೇರೆ ಯಾವುದೇ ಕೆಲಸವನ್ನು ಅವನು ಮಾಡ್ತಿರ್ಲಿಲ್ಲ. ಆದರೆ ಈಗಿನ ಕಲಿಯುಗದಲ್ಲಿ ಆ ರೀತಿ ಇಲ್ಲ. ಅವನು ತನ್ನ ಹೊಟ್ಟೆ ಹೊಲಿಯೋದಕ್ಕೆ ಬೇರೆ ಒಂದು ಅವಶ್ಯಕತೆಯನ್ನು ನೋಡಲೇಬೇಕು. ಕ್ಷತ್ರಿಯನಾದವನು ಲೋಕಪಾಲನೆಯನ್ನ ಮಾಡಬೇಕು. ಕ್ಷತ್ರಿಯ ಧರ್ಮವನ್ನು ಅವನು ಪಾಲಿಸಬೇಕು. ವೈಶ್ಯ, ವೈಶ್ಯ ಅಂದ್ರೆ ಯಾರು? ವ್ಯಾಪಾರಿಗಳು. ವೈಶ್ಯರು ಅಂದರೆ ವ್ಯಾಪಾರಿಗಳು, ಬೇರೆ ರೀತಿಯಾದ ಅರ್ಥವಿಲ್ಲ. ಅದು ನಾವೇ ಮಾಡ್ತೀವಿ ವೈಶ್ಯರು ಶೆಟ್ರು ಅಂತೀವಿ. ಶೆಟ್ರು ಅಂತ ಯಾಕೆ ಅಂತೀವಿ ಅಂದರೆ ಶೆಟ್ರೆ ವ್ಯಾಪಾರ ಮಾಡೋದು. ಇವತ್ತು ವ್ಯಾಪಾರಗಳು ಮಾಡೋದೆಲ್ಲ ಸ್ವಲ್ಪ ಆಜಾಸ್ತಿ ಇದೆ. ವೈಶ್ಯನಿಗೆ ವ್ಯಾಪಾರ, ವ್ಯಾಪಾರ ಮಾಡುವವನು ವೈಶ್ಯ. ವೈಶ್ಯ ವ್ಯಾಪಾರಾದಿಗಳನ್ನು ಮಾಡುವುದು. ಶೂದ್ರ, ಶೂದ್ರ ಅಂದರೆ ಯಾರು? ಬ್ರಾಹ್ಮಣ ದೂರ ತಳ್ಳೋನು ಶೂದ್ರ ಅಲ್ಲ. ಅದಕ್ಕೆ ಶೂದ್ರ ಧರ್ಮಗಳಿಗೆ ಹೇಳ್ತಾ ಇರೋದು. ಇದನ್ನೆಲ್ಲ ಮಾಡ್ಕೊಂಡಿದ್ದು ಜನಗಳು. ಅವ್ರು ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಅದಕ್ಕೆ ಬ್ರಾಹ್ಮಣರಂಗೆ. ಈಗಿನ ಕಾಲದ ಬರೀ ಗಲಾಟೆಗೋಸ್ಕರ ಮಾಡಿಕೊಂಡಂತಹ ಜಾತಿಗಳದೇ ವಿನಃ ಅದು ಧರ್ಮವಲ್ಲ. 4 ಧರ್ಮ ಬಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆಶ್ರಮಗಳು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಗೃಹಗಳು ಅಂತಂದರೆ 4 ಆಶ್ರಮ ಅಂತ ಅಂದರೆ, ಆಶ್ರಮ ಅಂದರೆ ಮನೆಯಲ್ಲ, ಗುಡಿಸಲಲ್ಲ. ಇಲ್ಲಿ ಹೇಳಿರುವಂಥದ್ದು ಒಬ್ಬ ಮನುಷ್ಯನು ಅನುಭವಿಸಬೇಕಾದಂಥ ಅವನ ಜೀವನದ ಘಟ್ಟಗಳು. ಬ್ರಹ್ಮಚರ್ಯ, ಬ್ರಹ್ಮಚಾರಿ. ನಂತರ ಅವನು ಮದುವೆ ಆಗ್ತಾನೆ, ಗೃಹಸ್ಥ. ನಂತರ ವಾನಪ್ರಸ್ಥ, ಸನ್ಯಾಸ. ಇದೆಲ್ಲ ಹಿಂದಿನ ಕಾಲದಲ್ಲಿ ರಾಜರಲ್ಲಿ ಮಾಡ್ತಾ ಇದ್ರು, ಬೇರೆಯವರು ಮಾಡ್ತಾ ಇದ್ರು. ರಾಜರಲ್ಲಿ ನಾವು ಇದನ್ನು ನೋಡ್ಬೋದು. ಹೇಗೆಂದರೆ ಅವರು ಬ್ರಹ್ಮಚಾರಿ ಆಗಿದ್ದು ಮತ್ತು ಗೃಹಸ್ಥರಾಗ್ತಾ ಇದ್ರು. ಅವರಿಗೆ ವಯಸ್ಸಾದ ಮೇಲೆ ತನ್ನ ಮಕ್ಕಳಿಗೆಲ್ಲ ರಾಜ್ಯವನ್ನೆಲ್ಲ ಬಿಟ್ಟು ಕೊಟ್ಟು ವಾನಪ್ರಸ್ಥಕ್ಕೆ ಹೋಗ್ತಾ ಇದ್ರು. ಏನಕ್ಕೆ ವಾನಪ್ರಸ್ಥಕ್ಕೆ ಹೋಗ್ತಾ ಇದ್ರು? ಈಗಿನ ಕಾಲದಲ್ಲಿ ಮಕ್ಕಳೇ ಕಳಿಸ್ತಾರೆ ಪಾಪ, ಅಪ್ಪ ಅಮ್ಮನ ಯೋಚನೆ ಇಲ್ಲ. ಆಗಿನ ಕಾಲದಲ್ಲಿ ದೊಡ್ಡವರು ಅವರೇ ವಾನಪ್ರಸ್ಥಕ್ಕೆ ಹೋಗ್ತಾ ಇದ್ರು. ಏನಕ್ಕೆ ಅಂತ ಅಂದರೆ ಅವರ ಜೀವನದ ಮುಖ್ಯವಾದ ಘಟ್ಟಗಳು ಮುಗಿತು. ಅಲ್ಲಿ ಹೋಗಿ ಅವನ ಸ್ಮರಣೆಯಲ್ಲಿ ಇರಬೇಕು, ಭಗವಂತನ ಸ್ಮರಣೆಯಲ್ಲಿ ಇರಬೇಕು. ಅಲ್ಲಿ ಹೋದರೆ ಸಾಧಾರಣವಾದ ಸರಳ ಜೀವನವನ್ನ ನಡೆಸುತ್ತಾ ಅವನದಲ್ಲಿ ಅನುರಕ್ತರಾಗಿರೋದಕ್ಕೋಸ್ಕರ ವಾನಪ್ರಸ್ಥಕ್ಕೆ ಹೋಗ್ತಾ ಇದ್ದ. ನಂತರ ಸನ್ಯಾಸ. ಅವನೇ ಭಗವಂತ, ಅವನೇ ಪರಮ ಭೋಗ್ಯ ಅಂತ ಬಂದ ಮೇಲೆ ನಮ್ಮಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸೋದು, ಅದು ಸನ್ಯಾಸ. ಇದು 4 ಬಂದು ಆಶ್ರಮಗಳು. ಅಧಿಕಾರಿಗಳು 4: ಆರ್ತ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ. ಮುಖ್ಯವಾದಕ್ಕೆ ಮಾತ್ರ ಹೇಳ್ತೀನಿ, ಯಾಕೆ ಎಲ್ಲದಕ್ಕೂ ಹೇಳ್ತಾ ಇದ್ರೆ ಸಮಯ ಸಾಕಾಗೋದಿಲ್ಲ. ಜಿಜ್ಞಾಸಿ, ಅರ್ಥಾರ್ಥಿ, ಜ್ಞಾನಿ, ಜ್ಞಾನವನ್ನು ಪಡೆಯುವವನು. ಜಿಜ್ಞಾಸಿ ಅಂತಂದರೆ ಅರ್ಥದ ಜಿಜ್ಞಾಸೆ ಹೇಗೆ, ಏನು ಅರ್ಥವನ್ನು ನೋಡುವನು, ಆ ರೀತಿ ಬರುತ್ತೆ. ಫಲಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ. ವಿವಿಧ ಮೋಕ್ಷಗಳು 4: ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಸಾಧನಗಳು ಕರ್ಮ, ಜ್ಞಾನ, ಭಕ್ತಿ, ಪ್ರಪತ್ತಿ. ಈ ಸಾಧನಗಳು ನಮಗೆ ತುಂಬ ಮುಖ್ಯ. ಅವನನ್ನ ಪಡಿಬೇಕು ಅಂದರೆ ಈ 4 ಸಾಧನಗಳು ಇರಲೇಬೇಕು. ಇದನ್ನೇ ಮುಖ್ಯವಾಗಿ ಇಲ್ಲಿ ತೋಳೋದು. ಕೊಟ್ಟುಗಾಲ ಕಟ್ಟಿದ ಮೇಲೆ ಯಾವುದ್ರ ಮೇಲೆ ತೋರಿಸ್ತಾ ಇದ್ದಾಳೆ ಅಂತ ಅಂದರೆ ಕರ್ಮ, ಜ್ಞಾನ, ಭಕ್ತಿ, ಪ್ರಪತ್ತಿ. ನಾವು ಪ್ರಪತ್ತಿಯಿಂದ ಶರಣಾಗತಿ, ನಾವು ಯಾವಾಗ ಶರಣಾಗತಿ ಆಗ್ತೀವಿ ಅವಾಗಲೇ ನಾವು ಅವನನ್ನು ಪಡೆಯೋದಕ್ಕೆ ಸಾಧ್ಯ. ವಿಧ ಗತಿಗಳು ಗರ್ಭವತಿ, ಯಾಮ್ಯಗತಿ, ಧೂಮಾದಿಗತಿ, ಅಚ್ಚಿರಾದಿಗತಿ. ಯುಗ ಧರ್ಮಗಳು ಯಾವುದು? ಯುಗಗಳು 4: ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ವ್ಯೂಹಗಳು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ರೂಪಗಳು ಸ್ಥಿತ, ಪೀತ, ಶ್ಯಾಮಲ, ನೀಲ. ಕ್ರಿಯೆಗಳು ಸೃಷ್ಟಿ, ಸ್ಥಿತಿ, ಸಂಹಾರ, ಮೋಕ್ಷ. 4 ಕ್ರಿಯೆ ಭಗವಂತನಿಗೆ ಇರೋದು. ಸೃಷ್ಟಿ, ಸ್ಥಿತಿ, ಲಯ, ಕಾರಣ, ಗೋವಿಂದ ಅಂತ ಹೇಳ್ತಾರೆ.
ಸೃಷ್ಟಿಯನ್ನ ಮಾಡೋದು, ಅದನ್ನ ಕಾಪಾಡೋದು, ನಂತರ ಅದನ್ನ ಪ್ರಳಯ ಕಾಲದಲ್ಲಿ ಲಯವನ್ನ ಮಾಡೋದು, ಮತ್ತೆ ಸೃಷ್ಟಿಯನ್ನ ಮಾಡೋದು. ಈ ರೀತಿ ನಾಲ್ಕು ಒಟ್ಟು ಕಾಲ ಕಟ್ಟಿದ ಮೇಲೆ 4 ವಿಧಗಳನ್ನ ಅಲ್ಲಿ 4 ಮಂಚದ ಕಾಲುಗಳನ್ನು ತೋರಿಸ್ತಾ ಇದ್ದಾರೆ. ಕುತ್ತು ಬೆಳಕಲ್ಲಿ 5 ರೀತಿಯ ಜ್ಞಾನವನ್ನ ತೋರಿಸಿದ್ರು. ಯಾವ್ಯಾವುದರಿಂದ ಜ್ಞಾನ ಪ್ರಕಾಶಮಾನವಾಗುತ್ತೆ, ಜ್ಯೋತಿಯಾಗಿ ನಮ್ಮಲ್ಲಿ ಬರುತ್ತೆ ಅಂತ ತೋರಿಸಿದ್ರು. 4 ಧರ್ಮಗಳನ್ನ ತೋರಿಸಿದ್ರು. ನಂತರ ಮೆತ್ತೆನ್ನ ಪಂಚ ಶಯನತ್ತಿನ ಮೇಲೇರಿ, ಮೆತ್ತಗಿರುವಂತಹ 5 ಲಕ್ಷಣಗಳುಳ್ಳಂತಹ